ಹಾಯ್ ಹಲೋ ಗೈಸ್, ಐ ಮೋಹನ್. ವೆಲ್ಕಮ್ ಟು ಸ್ಟಾಕ್ ಪಿಲ್ಸ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾವು ಈ HUL ನ ಡಿಮರ್ಜರ್ ಬಗ್ಗೆ ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಲೆಟ್ಸ್ ಗೆಟ್ ಇನ್. ಮೊದಲಿಗೆ ಇಲ್ಲಿ ವಾಟ್ ಇಸ್ ಡಿಮರ್ಜರ್ ಅಂತ ನೋಡೋದಾದ್ರೆ, ಅ ಬಿಗ್ ಕಂಪನಿ ಸ್ಪ್ಲಿಟ್ಸ್ ಒನ್ ಡಿವಿಷನ್ ಇಂಟು ಅ ನ್ಯೂ ಇಂಡಿಪೆಂಡೆಂಟ್ ಕಂಪನಿ. ಅಂದ್ರೆ ಇಲ್ಲಿ HUL ಅವ್ರದ್ದು ಏನ್ ಬಿಸ್ನೆಸ್ ಇದೆ ಅದನ್ನು ಡಿವೈಡ್ ಮಾಡ್ತಾ ಇದ್ದಾರೆ ಟೂ ಪಾರ್ಟ್ ಆಗಿ. ಒಂದು FMCG, ಎರಡನೇದು ಐಸ್ ಕ್ರೀಮ್. ಸೊ ಇವಾಗ ಕರೆಂಟ್ಲಿ ಇದು ಎರಡು ಒಂದರಲ್ಲೇ ನಡೀತಾ ಇದೆ. ಇವಾಗ ಎರಡು ಕಂಪನಿನೂ ಡಿವೈಡ್ ಮಾಡ್ಬೇಕಂತ ಅನ್ಕೋತಾ ಇದ್ದಾರೆ. ನೆಕ್ಸ್ಟ್ HUL ಸಪ್ರೇಟಿಂಗ್ ಐಸ್ ಕ್ರೀಮ್ ಬಿಸ್ನೆಸ್ ಆಸ್ ಅ ನ್ಯೂ ಕಂಪನಿ. ಸೊ ಇಲ್ಲಿ ಡಿಮರ್ಜರ್ ಆದಾಗ ಇದೇ ಬೇರೆ ಕಂಪನಿಯಾಗಿ ಲಿಸ್ಟ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಅಂಡ್ ಇದೇ ಬೇರೆ ಕಂಪನಿಯಾಗಿ ಲಿಸ್ಟ್ ಆಗುತ್ತೆ. ಇವಾಗ ಇದನ್ನ ಮಾಡೋ ಪರ್ಪಸ್ ಏನು ಅಂತ ನೋಡಿದ್ರೆ, ಮೋರ್ ಫೋಕಸ್, ಮೋರ್ ಗ್ರೋತ್, ಮೋರ್ ವ್ಯಾಲ್ಯೂ. ಸೊ ಇಲ್ಲಿ ಕಂಪನಿ ಡಿವೈಡ್ ಮಾಡಿದಾಗ ಒಂದ್ ಕಡೆ ಫೋಕಸ್ ಮಾಡಕ್ಕೆ ಇದಾಗುತ್ತೆ. ಇಲ್ಲಿಗೆ FMCG ಗೆ ಬೇರೆ ಟೀಮ್ ಸಪರೇಟ್ ಇರ್ತಾರೆ, ಸಪರೇಟ್ ಕಂಪನಿ, ಸಪರೇಟ್ ಮ್ಯಾನೇಜರ್ಸ್. ಸೊ ಅದೇ ರೀತಿ ಐಸ್ ಕ್ರೀಮ್ ಗೆ ಸಪರೇಟ್ ಟೀಮ್ ಇರುತ್ತೆ. ಸೊ ಇಲ್ಲಿ ಟೀಮ್ ಒಂದು ಕಂಪನಿಗೆ ಅವ್ರದ್ದು ಸೆಟ್ ಆಫ್ ಆಡಿಯನ್ಸ್ ಏನ್ ಇರ್ತಾರೆ ಅದಕ್ಕೆ ಫೋಕಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ನೆಕ್ಸ್ಟ್ ಶೇರ್ದು ಎಂಟೈಟಲ್ಮೆಂಟ್ ರೇಷಿಯೋ ನೋಡಿದ್ರೆ 1:1 ಇದೆ. ಅಂದ್ರೆ ಇಲ್ಲಿ ಇನ್ವೆಸ್ಟರ್ಸ್ ಹತ್ರ ಯಾರಾದ್ರೂ HUL ಶೇರ್ಸ್ ಇದೆ, ಆ ಪ್ರತಿಯೊಂದು HUL ಶೇರ್ಸ್ ಗೆ ಒಂದು ಕ್ವಾಲಿಟಿ ಶೇರ್ಸ್ ನ ಕೊಡ್ತಾರೆ. ಅಂದ್ರೆ KWIL ಈ ಕಂಪನಿದ ಒಂದು ಶೇರ್ ನ ಕೊಡ್ತಾರೆ. ಅಂದ್ರೆ ಇನ್ನು ರೆಕಾರ್ಡ್ ಡೇಟು 5th ಡಿಸೆಂಬರ್. ಅಂದ್ರೆ ಡಿಸೆಂಬರ್ 1 ಇವತ್ತು ಸ್ಟಾಕ್ ಡಿಮರ್ಜರ್ ಆಗುತ್ತೆ. ಡಿಸೆಂಬರ್ 5th ಗೆ ಯಾರ್ಯಾರ ಹತ್ರ HUL ಶೇರ್ ಇರುತ್ತೆ ಅವರಿಗೆ ಈ ಸ್ಟಾಕ್ ಒಂದು ಆಡ್ ಆಗಿ ಅವ್ರ ಡಿಮೆಟ್ ಅಕೌಂಟ್ ಗೆ 5th ಕ್ರೆಡಿಟ್ ಆಗುತ್ತೆ. ಇನ್ನು ಡಿಸೆಂಬರ್ 5th ಶೇರ್ ಹೋಲ್ಡರ್ಸ್ ಗೆ ಆಟೋಮೆಟಿಕ್ ಅವ್ರದ್ದು ಡಿಮೆಟ್ ಅಕೌಂಟ್ ಗೆ ಕ್ರೆಡಿಟ್ ಆಗುತ್ತೆ. ಇನ್ನು ಇನ್ವೆಸ್ಟರ್ಸ್ ನ ಬೆನಿಫಿಟ್ ನೋಡೋದಾದ್ರೆ, ಒಂದು ಟೂ ಕಂಪನೀಸ್ ಎರಡು ಕಂಪನಿದು ಚೆನ್ನಾಗಿ ಗ್ರೋತ್ ಆದ್ರೆ ಪ್ರಾಫಿಟ್ಸ್ ಗಳು ಸಿಗೋ ಚಾನ್ಸಸ್ ಇರುತ್ತೆ. ಇನ್ನು HUL ಅವ್ರದ್ದು ಕೋರ್ ಬಿಸ್ನೆಸ್ FMCG ಇರೋದ್ರಿಂದ ಒಂದ್ ಕಡೆ ಫೋಕಸ್ ಮಾಡಿದಾಗ ಕಂಪನಿ ಚೆನ್ನಾಗಿ ಗ್ರೋತ್ ಆದಾಗ ಒಳ್ಳೆ ರಿಟರ್ನ್ಸ್ ಕೊಡೋ ಚಾನ್ಸಸ್ ಇರುತ್ತೆ. ಅದೇ ರೀತಿ KWIL ಅಂದ್ರೆ ಇವ್ರದ್ದು ಇನ್ನೊಂದು ಕಂಪನಿ ಏನ್ KWIL ಇದೆ, ಇದು ಕಂಪ್ಲೀಟ್ ಐಸ್ ಕ್ರೀಮ್ ನ ಬಿಸ್ನೆಸ್ ಆಗಿರುತ್ತೆ. ಇಲ್ಲಿ ಕಂಪನಿ ಇಂಟರ್ನಲ್ಲಿ ಪರ್ಫಾರ್ಮೆನ್ಸ್ ಗಳು, ಪ್ಲಾನಿಂಗ್ ಗಳು ಚೆನ್ನಾಗಿ ಮಾಡಿದಾಗ ಅಗೇನ್ ಈ ಕಂಪನಿನೂ ಗ್ರೋತ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಗೇನ್ ನಾವು ಇಲ್ಲಿ ಒಳ್ಳೆ ರಿಟರ್ನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಕಂಪನಿ ಸ್ಪ್ಲಿಟ್ ಆದ್ಮೇಲೆ ಎರಡು ಕಂಪನಿಗೂ ಅದರದೇ ಆದ ವ್ಯಾಲ್ಯೂ ಇರುತ್ತೆ ಕಂಪನಿ ಪರ್ಫಾರ್ಮೆನ್ಸ್ ಮೇಲೆ. ಇದಿಷ್ಟು HUL ನ ಒಂದು ಡಿಮರ್ಜರ್ ನ ಒಂದು ವಿಡಿಯೋ ಇನ್ಫಾರ್ಮೇಶನ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದು ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.